ಇದೀಗ ಡಾಕ್ಟರ್ ಬಸವರಾಜ್ ವೀರಾಪುರ್ ಸರ್, ಅಧ್ಯಕ್ಷರು ಹರಜಾತ್ರಾ ಮಹೋತ್ಸವ ಸಮಿತಿ 2026, ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳಿಯ ಮೂಲಕ ಅವರನ್ನ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಈಗಿನ ಪೀಠಾಧ್ಯಕ್ಷರಾದಂತಹ ಶ್ರೀ ವಚನಾನಂದ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಇಂದಿನ ಕಾರ್ಯಕ್ರಮ ವಿಶ್ವಗುರು ಬಸವಣ್ಣನವರು ಬಸವೋತ್ಸವ ಬಸವ ಜಯಂತಿಯ ಕಾರ್ಯಕ್ರಮದಂದು ಈ ಹರಿಹರ ಮಠದಲ್ಲಿ ನಾವೆಲ್ಲ ಸೇರಿದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ಸಲ್ಲಿಸ್ತೇನೆ. ವೈಯಕ್ತಿಕವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ನಮ್ಮೆಲ್ಲರಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಎಚ್ ಎಸ್ ಶಿವಶಂಕರಣ್ಣವರೇ, ನಮ್ಮ ಹಿರಿಯರಾದಂಥ ಸೋಮಣ್ಣ ಬೇವಿನಮರದವರವರೇ, ಅರುಣ್ ಕುಮಾರ್ ಪೂಜಾರ್ ಸರ್ ಅವರೇ, ನಮ್ಮ ಆಡಳಿತಾಧಿಕಾರಿಯಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರೇ, ಸಾಕಷ್ಟು ವ್ಯಕ್ತಿಗಳು, ನಮ್ಮ ಸಮಾಜದ ಬಾಂಧವರು ಇಲ್ಲಿ 10 ಜನ ವೇದಿಕೆಯಲ್ಲಿ ಮಾತಾಡಿ ನಿರ್ಗಮಿಸಿದ್ದಾರೆ. ಬಸವ ಜಯಂತಿಯ ನಿಮಿತ್ತ ಈ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ನಾವು ಇಂದು ಬಸವಣ್ಣನವರ ಬಗ್ಗೆ ಮಾತಾಡಿದ್ವಿ ಮತ್ತು ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಮ್ಮ ಮಠದಲ್ಲಿ ಆಗುತ್ತಿರುವಂಥ ಚಟುವಟಿಕೆಗಳು ಬಹಳಷ್ಟು ರಾಜ್ಯಾದ್ಯಂತ ವೈರಲ್ ಆಗಿದೆ. ಪಂಚಮಸಾಲಿ ಸಮುದಾಯ ಒಂದು 84 ಲಕ್ಷ ಜನರಿರುವಂಥ ಒಂದು ಸಮುದಾಯ, 11 ಜನರು ಟ್ರಸ್ಟಿ ಇರುವಂಥ ಸಮುದಾಯ ಅಲ್ಲ. ಆ 84 ಲಕ್ಷದವರು ನಿಮ್ಮನ್ನು ಆರಿಸಿಲ್ಲ. ನೀವೋ ಯಾರು ಸೇರ್ಕೊಂಡು ಟ್ರಸ್ಟಿಗಳು ನೀವೇ ಆಗಿದ್ದೀರಿ. ನಿಮ್ಮನ್ನು ಟ್ರಸ್ಟಿಗಳು ಯಾರು ಮಾಡಿದ್ದಾರೆ? ಟ್ರಸ್ಟಿಗಳನ್ನು ಮಾಡಲಿಕ್ಕೆ ಒಂದು ಬೇಕಲ್ಲ, ಏನಾದರೂ ರೂಪರೇಷೆ. ನಿಮ್ಮ ಬೈಲಾದಲ್ಲಿ ನೀವೇ ಬರ್ಕೊಂಡಿದ್ದೀರಿ. ಒಂದು ವಿಧಾನ ಪರಿಷತ್ ಸದಸ್ಯರಾಗಲಿಕ್ಕೆ 6 ವರ್ಷ ಬೇಕು. ನಮ್ಮ ಸೋಮಣ್ಣವ್ರ ಸರ್ ಆಗಿದ್ದರು. ವಿಧಾನ ಪರಿಷತ್ ಸಭೆಯ ಸದಸ್ಯರಾಗಲಿಕ್ಕೆ 5 ವರ್ಷ ಅವಧಿ. ನಿಮ್ಮ ಅವಧಿಯಲ್ಲಿ ನಿಮ್ಮ ಬೈಲಾವನ್ನು ನೀವೇ ಓದಿದ್ದೀರಾ ಎಲ್ಲ ಟ್ರಸ್ಟಿಗಳೇ? ನಿಮ್ಮ ಅವಧಿ ಯಾವಾಗ ಮುಕ್ತಾಯವಾಗ್ತತಿ? ನೀವು ಯಾವಾಗ ಟ್ರಸ್ಟಿಗಳಾಗಿ ನೇಮಕ ಆದ್ರಿ? ನಿಮ್ಮನ್ನು ಯಾರು ನೇಮಕ ಮಾಡಿದರು? ಮತ್ತು ಆ ಟ್ರಸ್ಟಿಗಳ ಅವಧಿ ಯಾವಾಗ ಮುಗೀತು? ಆ ಮುಗಿದ ತಕ್ಷಣ ನೀವು ಯಾಕೆ ಹೊರಗೆ ಹೋಗಲಿಲ್ಲ? ಇದು ಸಮಾಜದ ಪ್ರಶ್ನೆ. ಇದರ ಜೊತೆಗೆ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಅನುಭವ ಮಂಟಪದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್, ಅದನ್ನು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಸತ ಲಂಡನ್ನಲ್ಲಿ ವಿಶ್ವಗುರು ಬಸವಣ್ಣನವರ ಮೂರ್ತಿಯನ್ನು ಅನಾವರಣ ಮಾಡುವಾಗ ಹೇಳಿದ್ದಾರೆ, ದೇಶ ವಿದೇಶಗಳಲ್ಲಿ ನಮ್ಮ ಸಮಾಜದ ಹಿರಿಯರು ಅಥವಾ ನಮ್ಮ ಗುರುಗಳಾದಂಥ ಮೊದಲನೆಯ ಅನುಭವ ಮಂಟಪವನ್ನು ಅಲ್ಲಮ ಪ್ರಭುವರ ಅಧ್ಯಕ್ಷತೆಯಲ್ಲಿ ಬಸವಣ್ಣನವರು ಕಟ್ಟಿದರು. ಅಂಥ ಬಸವಣ್ಣನವರ ಜಯಂತಿಯನ್ನು ನೀವು ಟ್ರಸ್ಟಿಗಳು ಇಷ್ಟು ವರ್ಷ ಯಾಕೆ ಮಾಡಲಿಲ್ಲ ಮಠದಲ್ಲಿ? ಈಗ ಮಾಡುವುದಾದರೂ ನಿಮ್ಮ ವಿರೋಧ ಯಾಕೆ? ಮಾಡುವಾಗ ನೀವು ಪೊಲೀಸ್ ಸಹಾಯ ಯಾಕೆ ಕೇಳಿದ್ರಿ? ಇವೆಲ್ಲ ಸಮಾಜದ ಪ್ರಶ್ನೆಗಳು. ನೀವು ಇಲ್ಲಿವರೆಗೆ ಹರಿಹರ ತಾಲೂಕಿನ ಇರುವಂಥ ನಮ್ಮ ಮಠ ದಾವಣಗೆರೆ ಜಿಲ್ಲೆಯಲ್ಲಿ ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ನೀವು ಹರಿಹರ ಮಠಕ್ಕೆ ಹರಿಹರದ ಭಕ್ತರು 18 ವರ್ಷಗಳಿಂದ ಯಾಕೆ ಬಂದಿಲ್ಲ? ಅವ್ರನ್ನ ಯಾಕೆ ಕರೆಸಿಲ್ಲ ನೀವು? ಸರ್, ಇದರ ಹಿನ್ನೆಲೆ ಏನು ನಿಮಗೆ? ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತವೆ. ನಾನು ಹೆಚ್ಚಾಗಿ ಕೂಡಲ ಸಂಗಮ ಪೀಠ ಮತ್ತು ಈ ಪೀಠ ಎರಡಕ್ಕೂ ಬರ್ತಾ ಇದ್ದೆ. 2 ಸ್ವಾಮಿಗಳು ಪರಿಚಯ ಇದ್ದರು. ಜಾತ್ರೆಗಿಂತ ಸ್ವಲ್ಪ ಮುಂಚೆ ಈ ಮಠಕ್ಕೆ ಬಂದಾಗ ಅಕಸ್ಮಾತಾಗಿ ನನ್ನನ್ನು ಹರ ಜಾತ್ರೆಯ ಅಧ್ಯಕ್ಷರು 2026 ಅಂತ ನೇಮಕ ಮಾಡ್ತು. ತುಂಬ ಗೌರವದಿಂದ ಭಾಳ ಕಡಿಮೆ ಸಮಯ ಸಿಕ್ಕರು 16 ಜಿಲ್ಲೆಗಳಲ್ಲಿ ರಾಜ್ಯಾಧ್ಯಕ್ಷರು ಇರ್ಬೋದು ಮತ್ತು ಸ್ವಾಮೀಜಿಯವರ ಜೊತೆ ಸೇರಿ ನಮ್ಮ ನಿರೀಕ್ಷೆಗೆ ಮೀರಿ, ನಿರೀಕ್ಷೆ ಇದ್ದಿದ್ದು 10-12 ಸಾವಿರ ಜನ ಸೇರಿದ್ದು 20-25 ಸಾವಿರ. ಅದರಲ್ಲಿ ನಮ್ಮ ಮನೆಯ ಮದುವೆಯಲ್ಲಿ 2,000 ಜನರಿಗೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗೋದು ಸಹಜ. ಮದುವೆಯಲ್ಲಿ 25,000 ಜನರಿಗೆ ಯಾರಿಗೂ ಊಟ ಸಿಗದೆ ಹೋಗಿಲ್ಲ, ಎಲ್ಲರಿಗೂ ಊಟ ಸಿಕ್ಕಿದೆ. ಹಾಗಾಗಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ಒಳ್ಳೆಯ ಜಾತ್ರೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅಂಥೇಳಿ 10ನೇ ತಾರೀಕು ಮಾರ್ಚ್ ಒಂದು ಟ್ರಸ್ಟ್ ಮೀಟಿಂಗ್ ನಡೀತಾ ಇತ್ತು. ಅದಕ್ಕಿಂತ ಮುಂಚೆ ಯಾರ್ಯಾರು ಆರ್ಥಿಕ ಇರ್ಬೋದು, ದವಸ ಧಾನ್ಯಗಳು, ರೊಟ್ಟಿ ಏನೇನು ತಂದು ಕೊಟ್ಟಿದ್ದಾರೆ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳೋಣ ಅಂಥೇಳಿ ಟ್ರಸ್ಟ್ ಮೀಟಿಂಗ್ಕಿಂತ ಮುಂಚೆ ಧನ್ಯವಾದ ಹೇಳಲಿಕ್ಕೆ ಕೆಲವು ಜನರನ್ನು ಕರೆದ್ವಿ.
ಆವಾಗ ಇವರು ಡಾಕ್ಟ್ರೆ ನಿಮಗೆ ಯಾರು ಜನರನ್ನ ಕರೀಲಿಕ್ಕೆ ಕೇಳಿದ್ರು? ಅಲ್ರಿ ನಾನು ಯಾಕೆ ಇವ್ರನ್ನ ಕೇಳಬೇಕು, ಯಾರನ್ನ ಕರೆದ್ರು ಅಂದರೆ ನಾನು ಹರ ಜಾತ್ರೆ ಅಧ್ಯಕ್ಷನ ಮಾಡಿದ್ರು, ನನಗೆ ಯಾರು ಸಹಾಯ ಮಾಡಿದ್ದಾರೆ, ಜಾತ್ರೆ ಮಾಡಲಿಕ್ಕೆ ಸಹಕರಿಸಿದ್ದಾರೆ ಸಮಾಜ ಬಾಂಧವರು, ಅವರಿಗೆ ಒಂದು ಧನ್ಯವಾದಗಳು ಹೇಳಲಿಕ್ಕೆ ಹೇಳಿ ಊಟ ಮಾಡಿ ಹೋಗ್ರಪ್ಪ ಅಂತ ಒಂದು ಸಭೆ ಕರೆದ್ರೆ ಅದು ಮಾಡಿದ್ದೇ ತಪ್ಪು, ಜಾತ್ರೆ ಸರಿಯಾಗಿಲ್ಲ ಅಂತ ಹೇಳಿ ಈ ಟ್ರಸ್ಟಿಗಳು ಆ ಜಾತ್ರೆಯನ್ನ ಒಂದು ದೊಡ್ಡ ಅಪವಾದವ, ಜಾತ್ರೆ ಮಾಡಿದ್ದೇ ಒಂದು ಅಪವಾದ, ಜಾತ್ರೆ ಮಾಡಬಾರ್ದಾಗಿತ್ತು, ನೀವು ಮಾಡಿದ ಜಾತ್ರೆನೇ ಸರಿಯಾಗಿಲ್ಲ, ಜಾತ್ರೆ ಯಶಸ್ವಿ ಆಗಿಲ್ಲ ಅನ್ನೋದನ್ನ ತಮ್ಮ ಹಿಂಬಾಲಿಕರ ಮುಖಾಂತರ ಗಲಾಟೆ ಮಾಡಿಸಿ ನಮ್ಮ ಮೇಲೂ ಅವತ್ತು ಹಲ್ಲೆ ಮಾಡುವಂಥ ವಾತಾವರಣ ಸೃಷ್ಟಿಸಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹಲ್ಲೆ ಮಾಡಿ ನಮ್ಮ ಸಮಾಜ ಬಾಂಧವರೇ ಆಡಳಿತಾಧಿಕಾರಿಯನ್ನ ಆಸ್ಪತ್ರೆಗೆ ಸೇರಿಸುವಂಥ ವ್ಯವಸ್ಥೆ ಮಾಡಿದ್ರಿ. ಇದೆಲ್ಲ ನಮಗೆ ಬೇಕಿತ್ತಾ? ನೀವು ನಮ್ಮವರೇ ಅಲ್ವಾ? 4 ಗೋಡೆಗಳ ಮಧ್ಯೆ ಲೆಕ್ಕ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿದವರು ಎಷ್ಟು ಗೋಡೆಗಳ ಮಧ್ಯೆ ಆದರೂ ನೀವು ಬಗೆಹರಿಸಿಕೊಳ್ಳಲಾರದ ಪರಿಸ್ಥಿತಿಯನ್ನು ತಂದುಕೊಂಡವರು ಯಾರು? ನೀವೇ ಅಲ್ವಾ? ಡಾಕ್ಟರ್ ರಾಜ್ಕುಮಾರ್ ಅವರು ನಿಮಗೆ ಪ್ರತಿ ಸಲ 2 ವರ್ಷ 4 ತಿಂಗಳ ಸಮಯಾವಕಾಶ ಕೊಟ್ಟಿದ್ರು. ಅದನ್ನು ಆ ಸಮಯದಲ್ಲಿ ನಿಮಗೆ ಯಾಕೆ ಲೆಕ್ಕ ಕೊಡೋಕ್ಕಾಗಲಿಲ್ಲ? ತದನಂತರ ಆದರೂ ನಿಮಗೆ ಯಾಕೆ ಈ ಇಂಗ್ಲೀಷ್ನಲ್ಲಿ ಟ್ರಸ್ಟಿ ಅಂದರೆ ಕನ್ನಡದಲ್ಲಿ ಧರ್ಮದರ್ಶಿ ಅಂತ ಹೇಳ್ತಾರ, ಧರ್ಮದರ್ಶಿಗಳು ಧರ್ಮದಂತೆ ಯಾಕೆ ನಡ್ಕೊಳ್ಳಿಲ್ಲ? ಯಾಕೆ ಧರ್ಮ ಇಲ್ವಾ ನೀವು? ನಮ್ಮ ಸಮಾಜ ಧರ್ಮದಂತೆ ನಡ್ಕೋಬಾರ್ದಾ? ನೀವು ಯಾಕೆ ಧರ್ಮದಂತೆ ನಡ್ಕೊಳ್ಳಿಲ್ಲ, ಧರ್ಮದಂತೆ ನಿರ್ಗಮಿಸಲಿಲ್ಲ, ಧರ್ಮದಂತೆ ಲೆಕ್ಕ ಕೊಡಲಿಲ್ಲ? ಲೆಕ್ಕ ಅಂದರೆ ಯಾವ ಕಂಪನಿ ಅದು? ನೀವೆಲ್ಲ ಟ್ರಸ್ಟಿಗಳು ಎಲ್ಲರೂ ಹೆಚ್ಚಾಗಿ ವ್ಯವಹಾರಸ್ಥರಿದ್ದೀರಿ. 100 ರೂಪಾಯಿ ವ್ಯವಹಾರ ಮಾಡಿದ್ರು ರಾತ್ರಿ ಲೆಕ್ಕ ಬರೆಯದೆ ಯಾರೂ ಮಲಗೋದಿಲ್ಲ, ಲೆಕ್ಕ ಬರೆದೇ ಮಲಗ್ತೀರಿ. ಯಾಕೆ ಸಮಾಜದ ಲೆಕ್ಕ ನೀವು ಬರಲಿಲ್ಲ? ನಿಮಗೆ ಪ್ರಶ್ನೆ ಕೇಳುವವರು ಯಾರು? ಇಂಥ ಪ್ರಶ್ನೆಗಳು ಸಮಾಜ ಬಾಂಧವರಲ್ಲಿ ಉದ್ಭವ ಆಗಿದ್ದಾವ. ಈಗಾದರೂ ನಿಮಗೆ ಆ ಸಮಯ ಪ್ರಜ್ಞೆ, ನಿಮ್ಮ ಹೆಸರಿಗೆ ತಕ್ಕಂತೆ ಆ ಧರ್ಮದರ್ಶಿ ಅನ್ನೋದು ನಿಮಗಿದ್ರೆ ನೀವು ಧರ್ಮದ ಲೆಕ್ಕ ಕೊಡ್ರಿ. ನಿಮ್ಮ ಲೆಕ್ಕ ಕೊಡೋದು ಬೇಡ, ಧರ್ಮದ ಲೆಕ್ಕ ಬೇರೆ, ನಿಮ್ಮ ಲೆಕ್ಕ ಬೇರೆ. ಯಾವತ್ತೋ ಒಂದು ತಾರೀಕು ನೀವು ಬಂದು ಏನೋ ಒಂದು ಆಡಿಟ್ ರಿಪೋರ್ಟ್ ಎಲ್ಲರೂ ಮಾಡ್ತಾರ, ಅದರಲ್ಲಿ ಎಲ್ಲ ಸರಿ ಇರ್ತೈತಿ, ನೀವು ಏನು ಬಂದಿರ್ತೈತಿ ಏನು ಹೋಗಿರ್ತೈತಿ ಅದು ಬೇರೆ. ಇಲ್ಲಿ ಒಂದು ಇಟ್ಟಿಗೆ ಇರ್ಬೋದು, ಕಬ್ಬಣ ಇರ್ಬೋದು, ಸಿಮೆಂಟ್ ಇರ್ಬೋದು, ದವಸ ಧಾನ್ಯ ಇರ್ಬೋದು, ಸಾಕಷ್ಟು ಎಲ್ಲ ತಾಲೂಕುಗಳಿಂದ ಬಂದೈತಿ. ಅದಕ್ಕೆ ಯಾಕೆ ವೋಚರ್ ಹರಿದಿಲ್ಲ? ಅದಕ್ಕೆ ಯಾಕೆ ರೆಸಿಪ್ಟ್ ಕೊಟ್ಟಿಲ್ಲ? ಇಂಥ ಪ್ರಶ್ನೆಗಳು ಸಮಾಜ ಬಾಂಧವರಲ್ಲಿ ಸಾಕಷ್ಟು ಉದ್ಭವ ಆಗ್ತವು. ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗ್ತತಿ. ನೀವು ಇದಕ್ಕೆ ಯಾವತ್ತೋ ಒಂದು ದಿವಸ ಬಂದು ನೀವು ಹೇಳಿದ್ರಿ, ಮೊನ್ನೆ ಪರಮೇಶ್ವರ್ ಗೌಡ್ರನ್ನ ಕರೆಸಿದ್ರು ಅಂತ. ಯಾವುದೇ ರೀತಿಯಲ್ಲಿ ನಾವು ಸಂಧಾನಕ್ಕೆ ರೆಡಿ ಇದ್ವಿ, ಪರಮೇಶ್ವರ್ ಗೌಡ್ರನ್ನ ಕಳಿಸಿದ್ವಿ. ಎದಕ್ಕೆ? ಅವ್ರು ಏನು ಹೇಳ್ತಾರೆ ಕೇಳ್ಕೊಂಬರ್ರಿ, ಆದ್ರೆ ಲೆಕ್ಕ ತಗೊಳೋದು ಬೇಡ ಅಂತ. ಆದ್ರೆ ನೀವೇನು ಹೇಳಿದ್ರಿ? ಅದನ್ನ ಮಿಸ್ಯೂಸ್ ಪರಮೇಶ್ವರ್ ಗೌಡ್ರಿ ಲೆಕ್ಕ ಕೊಟ್ಟೇವೆ ಅಂತ ಹೇಳಿದ್ರು. ಪರಮೇಶ್ವರ್ ಗೌಡ್ರ ಲೆಕ್ಕನೂ ತಗೊಂಡಿಲ್ಲ, ನೀವು ಲೆಕ್ಕನೂ ಕೊಟ್ಟಿಲ್ಲ. ಸೊ ಹೀಗೆ ಸಮಾಜ ಬಾಂಧವರಲ್ಲಿ ಯಾಕೆ ಗೊಂದಲ ಮೂಡಿಸ್ತೀರಿ? ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ಈ ಚಳುವಳಿ ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ಹೋದಾಗ 1 ರೂಪಾಯಿಂದ ಹಿಡಿದು ಲಕ್ಷಾಂತರ ಕೊಟ್ಟು ಕೋಟ್ಯಾಂತರ ಕೊಟ್ಟ ಮಹಾನುಭಾವಿಗಳು ಸಮಾಜ ಬಾಂಧವರು ಇರ್ಬೋದು, ಬೇರೆ ಧರ್ಮದವರು, ಬೇರೆ ಜಾತಿಯವರು ಕೊಟ್ಟಿದ್ದಾರೆ. ಆ ಲೆಕ್ಕಗಳನ್ನು ರೆಸಿಟ್ ಯಾಕೆ ಹರಿದಿಲ್ಲ? ಅವನ ರೆಸಿಪ್ಟು ಲೆಕ್ಕ ಬಂದರೆ ಮಾತ್ರ ಅದು ಲೆಕ್ಕ. ಅಕೌಂಟಲ್ಲಿ ಬಂದಿರೋದು ಯಾವುದೇ 2 ಪೇಜ್ ಹಿಡ್ಕೊಂಬಂದು ಕೊಟ್ಟರೆ ಅದು ಲೆಕ್ಕ ಆಗೋದಿಲ್ಲ. ಹೀಗಾಗಿ ಸಮಾಜ ಬಾಂಧವರು ನಾನು ಲೆಕ್ಕ ಕೊಡ್ಲಿಕ್ಕೆ ಹೋದರೆ ಲೆಕ್ಕ ಕೊಡೋದೇ ಬೇಡ ಅಂತ ನಿಮ್ಮ ಹಿಂಬಾಲಿಕರಿಂದ ಹೇಳಿಸಿದ್ರಿ. ಯಾಕಂದ್ರೆ ನಿಮಗೆ ಲೆಕ್ಕ ಕೊಟ್ಟು ರೂಢಿ ಇಲ್ಲಲ್ಲ. ಹೀಗಾಗಿ ನನ್ನ ಜಾತ್ರೆ ಲೆಕ್ಕವನ್ನು ಬೇಡ ಅಂತ ತಿರಸ್ಕರಿಸಿದವರು ನೀವು. ಆವಾಗ ಲೆಕ್ಕವನ್ನು ತಿರಸ್ಕರಿಸಿ ಇತ್ತೀಚಿನ ದಿನಗಳಲ್ಲಿ 1 ವಾರದ ಹಿಂದೆ ನೀವು ಹೇಳ್ತೀರಿ ಸ್ವಾಮೀಜಿಯವರು ಎಲ್ಲ ಹರ ಜಾತ್ರೆಗೆ ಕೋಟ್ಯಾನು ಗಂಟ್ಲಿ ಹಣ ಮಾಡಿದ್ದಾರೆ ಅಂತೇಳಿ. ಮಾಡಿದವರು ನೀವು ಬೇರೆಯವ್ರ ಮೇಲೆ ಯಾಕೆ ಗೂಬೆ ಕೂರಿಸ್ತೀರಿ? ಇಂಥ ಪ್ರಶ್ನೆಗಳು ಸಮಾಜ ಬಾಂಧವರಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ನೀವು ಒಳ್ಳೆಯ ರೀತಿಯಿಂದ ನಿರ್ಗಮಿಸಿ ಮುಂದಿನ ಪೀಳಿಗೆಗೆ ಅನುಕೂಲ ಮಾಡಿಕೊಟ್ರೆ ನೀವು ಧರ್ಮದಿಂದ ನಿಮ್ಮ ಮಹಾಂತ ಸ್ವಾಮಿಗಳಿರ್ಬೋದು, ಇವತ್ತಿನ ಬಸವಣ್ಣವರು ನಿಮ್ಮ ಕ್ಷಮಿಸ್ತಾನೆ ಅಂತ ಹೇಳಿ ನನ್ನನ್ನು ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಕೊಟ್ಟದಕ್ಕಾಗಿ ಸಮಾಜ ಬಾಂಧವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಡಾಕ್ಟರ್ ಬಸವರಾಜ್ ವೀರಾಪುರ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ